ಇವತ್ತು ಬೀದರ್ ಡೆವಲಪ್ಮೆಂಟ್ ಅಂದ್ರೆ ರಹೀಮ್ ಖಾನ್ ಡೆವಲಪ್ಮೆಂಟ್ ಯಾರಾದರೂ ಮಾಡಿದ್ರೆ ರಹೀಮ್ ಖಾನ್ ಮಾಡಿ ಅಂತ ಹೆಮ್ಮೆ ಪಡ್ತೀವಿ ನಾವು ಹೇಳೋಕ್ಕೆ. ಯಾಕಂದರೆ ರಹೀಮ್ ಖಾನ್ ಸಾವರು 4 ಸಲ ಗೆದ್ದಿದ್ದಾರೆ. ಅವ್ರು ಇವತ್ತಿಗೂ ಪಕ್ಷಕ್ಕೆ ಏನು ಡಿಮಾಂಡ್ ಮಾಡಿಲ್ಲ, ನಂಗೆ ಅದು ಬೇಕು ಇದು ಬೇಕು ಕೊಟ್ಟರು ತೊಗ್ತಾರೆ ಅಂತ ಬಿಡ್ತಾರೆ. ಆದರೆ ಇವತ್ತು ನಮ್ಮ ಡಿಮಾಂಡ್ ಇದೆ, ನಮ್ಮ ಹಕ್ಕಿದೆ. 4 ಸಲ ಗೆದ್ದಾರವರು. ಇವತ್ತು ಉಸ್ತುವಾರಿ ಸುರ್ಜೇವಾಲ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು, ಮತ್ತು ವೇಣುಗೋಪಾಲ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ, ಸೋನಿಯಾ ಗಾಂಧಿ ಅವರಿಗೆ. ನೀವು ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾರಾದರೂ ಮನೆ ಇಟ್ಟಿದ್ದಲ್ಲಿ 4 ಸಲ ಗೆದ್ದಿದ್ದಾರೆ ಅಂದರೆ ಅವರು ರಹೀಮ್ ಖಾನ್ ಗೆದ್ದಿದ್ದಾರೆ. ದಯಮಾಡಿ ಇವರು ಪಕ್ಷ ಸಲ ದುಡಿದಿದ್ದಾರೆ. ಬೀದರ್ ಡೆವಲಪ್ ಆಗಿದೆ, ಬೀದರಲ್ಲಿ ಕ್ವಾಡಿಲೇಟ್ಸ್ ಆಗಿದೆ, ಮತ್ತು ಏನೇನೋ ಒಂದು ಮನೆ MC ಹಾಸ್ಪಿಟಲ್ ಓಪನಿಂಗ್ ಮಾಡಿದ್ದಾರೆ, ಕ್ಯಾನ್ಸರ್ ಓಪನಿಂಗ್ ಮಾಡಿದ್ದಾರೆ, ಎಲ್ಲ ಡೆವಲಪ್ಮೆಂಟ್ ಆಗ್ತದೆ. ಆದರೆ ನೀವು ಈ ಏನು ಸಂಪುಟ ಪುನರ್ರಚನೆ ಆಗಿದೆ, ಏನು ಸಿದ್ದರಾಮಯ್ಯ ನುಡಿದಂತೆ ನಡೀತಿದ್ದಾರೆ. ಸಿದ್ದರಾಮಯ್ಯ ಏನು ಗೊತ್ತು ಕೊಟ್ಟಿದ್ದಾರೆ DK ಸಾಹೇಬರಿಗೆ. ನಾವು DK ಸಾಹೇಬರಿಗೆ ಹೇಳೋಕ್ಕೆ ಇಷ್ಟಪಡ್ತೇವೆ, ನೀವು ಬೀದರ್ ಡೆವಲಪ್ ಆಗಬೇಕಾದ್ರೆ ನಮ್ಮ ರಹೀಮ್ ಖಾನ್ ಸಾಹೇಬರಿಗೆ ಕ್ಯಾಬಿನೆಟ್ನಲ್ಲಿ ನೀವು ಜಾಗ ಕೊಡಲೇಬೇಕು. ಯಾಕಂದರೆ ನಾವು ಅವ್ರಿಗೆ ಮಿನಿಸ್ಟ್ರಿ ಆದರೆ ನಾವು ಕಲ್ಯಾಣ ಕರ್ನಾಟಕದವರು ಬೀದರ್ಗೆ ಹೋಗ್ಲಿಕ್ಕೆ ಬೆಂಗಳೂರಿಗೆ ಹೋಗಬೇಕಾದ್ರೆ ನಮ್ಮ ಧ್ವನಿ ಎತ್ತರೋ ಯಾರಾದರೂ ಇದ್ದಾರೆ, ಅದು ರಹೀಮ್ ಖಾನ್ ಸಾಹೇಬರು ಇದ್ದಾರೆ. ಯಾಕಂದರೆ ನಮ್ಮ ಧ್ವನಿ ಕೇಳೋರು ಬೀದರಿಂದಲ್ಲಿ ಯಾರು ಇಲ್ಲಿ ಬೆಂಗಳೂರಲ್ಲಿ. ಅದಕ್ಕೋಸ್ಕರ ನಾವು ಹೇಳ್ತೇವೆ ಮೀಡಿಯಮ್ ಅಂತ ಇಡೀ ನಮ್ಮದು ಕಾಂಗ್ರೆಸ್ ಪಕ್ಷಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಇವತ್ತು ರಹೀಮ್ ಖಾನ್ ಸಾಹೇಬರಿಗೆ ನೀವು ಒಂದು ವೇಳೆ ಮಿನಿಸ್ಟ್ರಿ ಕೊಡಲಿಲ್ಲ ಅಂದರೆ ಮುಂದೆ ಬರೋ ದಿನಗಳಲ್ಲಿ ಇದು ನಮ್ಮ ಪಕ್ಷಕ್ಕೆ ಒಂದು ಹಾನಿ ಆಗ್ತದೆ. ನಾವೇನು ನಮ್ಮ ಪಕ್ಷ ಸಂಘಟನೆ ಬೆಳೆಸ್ಕೊಂಡು ಬಂದಿದ್ದೆವು, ನಾವೇನು ಕಾರ್ಯಕರ್ತರಿದ್ದೆವು, ನಮಗೆಲ್ಲ ಒಂದು ಮನಸ್ಸು ನೋವಾಗ್ತದೆ. ನಾವು ದಯಮಾಡಿ ಪಕ್ಷದ ಹಿರಿಯ ನಾಯಕರಿಗೆ ಹೇಳೋಕ್ಕೆ ಇಷ್ಟಪಡ್ತೇವೆ, ನೀವು ಏನಾದರೂ ಮಾಡಿರಿ, ನಮ್ಗೆ ಗೊತ್ತಿಲ್ಲ, ನಮ್ಮ ರಹೀಮ್ ಖಾನ್ ಸಾಹೇಬರಿಗೆ ನೀವು ಸಂಪುಟದಲ್ಲಿ ಜಾಗ ಕೊಡಲೇಬೇಕಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಶ್ರೀಮಂತ್ ಸೂರ್ಯವಂಶಿ, ಮೈಲೂರು. ನಾ ಬ್ಲಾಕ್ ಕಾಂಗ್ರೆಸ್ ಸಿಟಿ ನಗರ ಸದಸ್ಯರು ಸರ್.